ಚಿಕ್ಕಮಗಳೂರಿನ ದೇವಿರಮ್ಮನ ಬೆಟ್ಟಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಡ್ರೋನ್ ಕಣ್ಣಲ್ಲಿ ಸೆರೆಯಾಗಿದೆ ದೇವಿರಮ್ಮ ಬೆಟ್ಟದ ದೃಶ್ಯ. ದುರ್ಗಮ ಹಾದಿಯಲ್ಲಿ ಸಂಪೂರ್ಣ ಮಂಜು ಮುಸುಕಿದ ವಾತಾವರಣದಲ್ಲಿ 6000 ಅಡಿ ಎತ್ತರಕ್ಕೆ ಸಾಗಿ ದೇವಿಯ ದರ್ಶನವನ್ನ ಮಾಡ್ತಾ ಇದ್ದಾರೆ ಭಕ್ತರು. ನೋಡ್ತಾ ಇರಬಹುದು, ಬಹಳ ಇಳಿಜಾರು ಇರುವಂತಹ ಪ್ರದೇಶ. ಸುಮಾರು ದೂರ ಸಾಗಿ ದೇವಿಯನ್ನ ದರ್ಶನ ಪಡೆಯಬೇಕು. ವರ್ಷಕ್ಕೊಮ್ಮೆ ಆಗುವಂತಹ ದರ್ಶನ ಇದು. ಬೆಟ್ಟದಲ್ಲಿ ಕಾಲು ಜಾರಿ ಬೀಳುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಕಳೆದ ಬಾರಿ ಕೂಡ ಅವಘಡ ಆಗಿತ್ತು. ಈ ಬಾರಿ ಅಂತಹ ಅವಘಡ ಆಗಬಾರದು ಅಂತ ಹೆಚ್ಚಿನ ಮುಂಜಾಗ್ರತೆಯನ್ನ ವಹಿಸಲಾಗಿದೆ. ಸದ್ಯಕ್ಕೆ ಭಕ್ತ ಸಾಗರವೇ ದೇವಿರಮ್ಮನ ದರ್ಶನಕ್ಕೆ ಬರ್ತಾ ಇರುವಂತದ್ದು. ಡ್ರೋನ್ ದೃಶ್ಯವನ್ನ ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ. ಸಾವಿರಾರು ಭಕ್ತರು ದೇವಿಯ ದರ್ಶನವನ್ನ ಕಣ್ತುಂಬಿಕೊಳ್ಳೋದಕ್ಕಾಗಿ ಬೆಟ್ಟವನ್ನ ಹತ್ತಿ ಬೆಟ್ಟದ ಮೇಲಿರುವಂತಹ ದೇವಿರಮ್ಮನ ದೇವಸ್ಥಾನಕ್ಕೆ ಆಗಮಿಸ್ತಾ ಇದ್ದಾರೆ. ಇದರ ಜೊತೆಗೆ ಪೊಲೀಸರು ಕೂಡ ಬಿಗಿ ಭದ್ರತೆಯನ್ನ ಮಾಡಿರುವಂತದ್ದು. ಭಕ್ತರ ಸಂಖ್ಯೆ ಜಾಸ್ತಿ ಇದೆ. ಇಳಿಜಾರು ಪ್ರದೇಶ ಬೇರೆ, ಕಾಲ್ತುಳಿತ ಆಗುವಂತಹ ಚಾನ್ಸಸ್ ಇಲ್ಲಿ ಕೂಡ ಜಾಸ್ತಿ ಆಗಿರುತ್ತೆ. ಸೊ ಅವರು ಕೂಡ ಒಂದು ರೀತಿಯ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಎಲ್ಲ ಭಕ್ತರು ಸರಾಗವಾಗಿ ಬೆಟ್ಟವನ್ನ ಹತ್ತಿ ದೇವಿರಮ್ಮನ ದರ್ಶನವನ್ನ ಮಾಡ್ತಾ ಇದ್ದಾರೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ. ಈಗ ಪೂಜೆ ಪುನಸ್ಕಾರ ಎಲ್ಲ ಕೂಡ ಆಗ್ತಾ ಇದೆ. ಹಾಸನದ ಎಸ್ಪಿ ಮನವಿಗೆ ಕ್ಯಾರೆ ಅನ್ನುತ್ತಿಲ್ಲ ಕೆಎಸ್ಆರ್ಟಿಸಿ ಅಧಿಕಾರಿಗಳು. ಹೆಚ್ಚುವರಿ ಬಸ್ ಬಿಡಬೇಡಿ ಅಂತ ಹೇಳಿದ್ರು ಕೂಡ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಹಾಸನದ ಎಸ್ಪಿ ಮನವಿಗೆ ಕ್ಯಾರೆ ಅಂತಿಲ್ಲ. ಇವರ ಒಂದು ಮನವಿ ಒಂದೇ, ಹೆಚ್ಚುವರಿ ಬಸ್ ಅನ್ನ ಬಿಡಬೇಡಿ ಅಂದ್ರೂ ಕೂಡ ಇವರು ಕೇಳ್ತಾ ಇಲ್ಲ. ಬೆಂಗಳೂರಿನಿಂದ ಹಾಸನಕ್ಕೆ ಹೆಚ್ಚುವರಿ ಬಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅದರ ಜೊತೆಗೆ ಫ್ರೀ ಬಸ್ ಬೇರೆ. ಮಹಿಳೆಯರು ಬಿಡ್ತಾರಾ? ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ದರ್ಶನ ಪಡೆಯೋಕೆ ಅಂತ ಬರ್ತಾರೆ. ಪ್ರತಿ 2-3 ನಿಮಿಷಕ್ಕೆ ಒಂದರಂತೆ ಹೆಚ್ಚುವರಿ ಬಸ್ ಅನ್ನ ಬಿಡಲಾಗಿದೆ. ಹೆಚ್ಚುವರಿ ಬಸ್ ಬಿಡಲ್ಲ ಅಂತ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೇಳಿರ್ತಾರೆ. ಆದ್ರೂ ಕೂಡ ಹಾಸನಕ್ಕೆ ಹೆಚ್ಚುವರಿ ಬಸ್ಗಳು ಬರ್ತಾ ಇದೆ, ಓಡಾಡ್ತಾ ಇದ್ದಾವೆ. ಈಗಾಗಲೇ ಗಮನಿಸ್ತಾ ಇರಬಹುದು, ಹಾಸನಾಂಬೆ ದರ್ಶನಕ್ಕೆ 10 ಕಿಲೋಮೀಟರ್ ಗಟ್ಟಲೆ ಈ ಭಕ್ತರು ಸರತಿ ಸಾಲಲ್ಲಿ ನಿಂತ್ಕೊಂಡು ದರ್ಶನ ಪಡಿತಾ ಇದ್ದಾರೆ. ಇನ್ನು ಕೆಲವೇ ದಿನಗಳು ಬಾಕಿ ಇರೋದು. ಹೀಗಾಗಿ ದೇವಿಯನ್ನು ಒಂದ್ಸತಿ ದರ್ಶನ ಪಡ್ಕೊಂಡು ಹೋಗ್ಬೇಕು ಅಂತ ಪ್ರತಿ 2-3 ನಿಮಿಷಕ್ಕೊಂದ್ಸತಿ ಬಸ್ ಅನ್ನ ಬಿಡ್ತಾ ಇದ್ದಾರೆ, ಹೆಚ್ಚುವರಿ ಬಸ್ ಅನ್ನ ಹಾಸನಕ್ಕೆ. ಹೀಗಾಗಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭಕ್ತರು ಬರುವಂತಹ ಚಾನ್ಸಸ್ ಇದೆ. ಅಲ್ಲಿ ಕಾಲ್ತುಳಿತ ಆಗುವಂತಹ ಚಾನ್ಸಸ್ ಇರತ್ತೆ. ಹೀಗಾಗಿ ಹಾಸನದ ಎಸ್ಪಿ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ ಕೆಎಸ್ಆರ್ಟಿಸಿ ಅಧಿಕಾರಿಗಳ ಜೊತೆ. ದಯವಿಟ್ಟು ಹೆಚ್ಚುವರಿ ಬಸ್ಗಳನ್ನ ಬಿಡಬೇಡಿ, ಜನಸಂಖ್ಯೆಯನ್ನು ನಿಯಂತ್ರಣ ಮಾಡೋದಕ್ಕೆ ಈಗಾಗಲೇ ನಮಗೆ ಕಷ್ಟ ಆಗ್ತಿದೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದರೂ ಕೂಡ ಅವರಿಗೆ ದರ್ಶನದ ವ್ಯವಸ್ಥೆ ಕೂಡ ಅಲ್ಲಿ ಅಡ್ಡಿ ಆಗುತ್ತೆ. ಆಸ್ ವೆಲ್ ಆಸ್ ಅಲ್ಲಿ ಕಾಲ್ತುಳಿತ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಈಗಲೇ ಹಲವಾರು ಜನರು ಆ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಮೂರ್ಛೆ ಹೋಗಿರುವಂತಹ ಉದಾಹರಣೆಗಳು ಕೂಡ ನಮ್ಮ ಮುಂದೆ ಇದೆ. ಹಾಸನಕ್ಕೆ ಬೆಂಗಳೂರಿನಿಂದ ಹೆಚ್ಚುವರಿ ಬಸ್ ಬಿಡ್ತಿರೋ ಬಗ್ಗೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ವಿವರಣೆಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಹಾಸನಾಂಬೆಯ ದರ್ಶನಕ್ಕಾಗಿ ಹಾಸನಕ್ಕೆ ಹೆಚ್ಚುವರಿಯಾಗಿ ಜನ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ತೆರಳುತ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಹಾಸನದ ದೇವಸ್ಥಾನದಲ್ಲಿ ಎಲ್ಲ ಒಂದ್ ಕಡೆ ಅಹಿತಕರ ಘಟನೆಗಳಾಗಬಹುದು, ನೂಕುನುಗ್ಗಲಾಗಬಹುದು ಅನ್ನುವಂಥ ಕಾರಣಕ್ಕಾಗಿ ಹಾಸನದ ಎಸ್ಪಿ ಅವರು ಡಿಸಿಐ ಅವರಿಗೆ ಒಂದು ಪತ್ರವನ್ನು ಬರೆದಿರ್ತಾರೆ. ರಾಜ್ಯದ ಮೂಲೆ ಮೂಲೆಯಿಂದ ಯಾವುದೇ ಕಾರಣಕ್ಕೂ ಹೆಚ್ಚುವರಿ ಬಸ್ಗಳನ್ನ ಕಾರ್ಯಾಚರಣೆ ಮಾಡಬಾರದು ಅನ್ನುವಂಥ ನಿಟ್ಟಿನಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಕೆಎಸ್ಆರ್ಟಿಸಿಯಿಂದ ಹಾಸನಕ್ಕೆ ಯಾವುದೇ ರೀತಿ ಹೆಚ್ಚುವರಿ ಬಸ್ ಅನ್ನ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿರ್ತಾರೆ. ಆದ್ರೆ ಈಗ ಇಲ್ಲಿ ವಾಸ್ತವವೇ ಬೇರೆ ಇದೆ. ಬೆಂಗಳೂರಿನ ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿ ನಾನಿದ್ದೇನೆ. ನಿಮಗೆ ದೃಶ್ಯಾವಳಿಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿ ಇಲ್ಲಿ ಹೆಚ್ಚುವರಿ ಬಸ್ಗಳನ್ನ ಬಿಡಲಾಗ್ತಾ ಇದೆ ಅನ್ನುವಂಥದ್ದನ್ನ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಇದು ಬಿಎಂಟಿಸಿ ಬಸ್ಸು. ಬಿಎಂಟಿಸಿ ಬಸ್ಗಳನ್ನು ಕೂಡ ಹೆಚ್ಚುವರಿಯಾಗಿ ಹಾಸನಕ್ಕೆ ಬಿಡ್ತಾ ಇರತಕ್ಕಂಥದ್ದು. ಈಗಾಗಲೇ ಬೆಳಿಗ್ಗೆಯಿಂದ 30ಕ್ಕೂ ಹೆಚ್ಚು ಬಿಎಂಟಿಸಿ ಬಸ್ಗಳನ್ನ ಹಾಸನಕ್ಕೆ ಬಿಡಲಾಗಿದೆ. ನಾನ್ ಸ್ಟಾಪ್ ಹಾಸನಕ್ಕೆ ಈಗ ಈ ಒಂದು ಬಿಎಂಟಿಸಿ ಬಸ್ಗಳನ್ನ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು. ಒಂದು ಹಂತದಲ್ಲಿ ಹೆಚ್ಚಿನ ಜನದಟ್ಟಣೆಯಾಗಿ ಅಲ್ಲಿ ದೇವಸ್ಥಾನಗಳಲ್ಲಿ ಆಗಬಹುದು, ಕಾಲ್ತುಳಿತಗಳಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ವಹಿಸಿರ್ತಕ್ಕಂಥ ಜಿಲ್ಲಾಡಳಿತ ಹೆಚ್ಚುವರಿಯಾಗಿ ಬಸ್ಗಳನ್ನ ಬಿಡಬೇಡಿ ಅನ್ನುವಂಥ ಒಂದು ಮನವಿಯನ್ನು ಮಾಡಿಕೊಂಡಿತ್ತು. ಆದರೆ ಹಾಸನಕ್ಕೆ ಇದುವರೆಗೂ ಕೂಡ ಈ ಒಂದು ಹೆಚ್ಚುವರಿ ಬಸ್ಗಳನ್ನ ಕಾರ್ಯಾಚರಣೆನ ನಿಲ್ಲಿಸುವಂತ ಕೆಲಸವನ್ನ ಕೆಎಸ್ಆರ್ಟಿಸಿ ಮಾಡಿಲ್ಲ. ಸ್ವತಃ ಸಾರಿಗೆ ಸಚಿವರು ಹೇಳಿದ್ರು ಕೂಡ ಕೆಎಸ್ಆರ್ಟಿಸಿಯ ಅಧಿಕಾರಿಗಳು ಈ ಒಂದು ವಿಚಾರದಲ್ಲಿ ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಅಂತಲೇ ಹೇಳಬೇಕಾಗತ್ತೆ. ಈಗಾಗಲೇ ಹೆಚ್ಚುವರಿಯಾಗಿ ಬಿಎಂಟಿಸಿಯ ಬಸ್ಗಳನ್ನು ಕೂಡ ಹಾಸನಕ್ಕೆ ಬಿಡ್ತಾ ಇರತಕ್ಕಂಥದ್ದು. ಅಂದ್ರೆ ಈಗಾಗಲೇ 30ಕ್ಕೂ ಹೆಚ್ಚು ಬಸ್ಗಳನ್ನ ಬೆಳಗಿನಿಂದ ಕಾರ್ಯಾಚರಣೆ ಮಾಡಲಾಗಿದೆ. ಕೆಎಸ್ಆರ್ಟಿಸಿಯ ಬಸ್ಗಳು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಹಾಸನಕ್ಕೆ ಕಾರ್ಯಾಚರಣೆ ಮಾಡ್ತಾ ಇರತಕ್ಕಂಥದ್ದು. ಪ್ರತಿ 3-4 ನಿಮಿಷಕ್ಕೆ ಒಂದರಂತೆ ಬಸ್ ಇಲ್ಲಿ ಫುಲ್ ಆಗಿ ಹಾಸನಕ್ಕೆ ಹೋಗ್ತಾ ಇದೆ. ಈ ಬಗ್ಗೆ ಸಾರಿಗೆ ಸಚಿವರು ಕೂಡ ಗಮನ ಹರಿಸಬೇಕಾಗತ್ತೆ. ಯಾಕೆಂತಂದ್ರೆ ಹಾಸನದಲ್ಲಿ ಏನಾದರೂ ಅಹಿತಕರ ಘಟನೆಗಳಾಗಬಹುದು ಅಂತ ಸಂಭವ ಇರತಕ್ಕಂತ ಕಾರಣಕ್ಕಾಗಿ ಅಲ್ಲಿಯ ಜಿಲ್ಲಾಡಳಿತ ಯಾವುದೇ ಕಾರಣಕ್ಕೂ ಹೆಚ್ಚುವರಿ ಬಸ್ಗಳನ್ನ ಬಿಡಬೇಡಿ ಎನ್ನುವಂತ ಒಂದು ಮನವಿಯನ್ನು ಮಾಡಿಕೊಂಡಿತ್ತು. ಆದ್ರೆ ಈಗ ಬಿಎಂಟಿಸಿ ಬಸ್ಗಳನ್ನು ಕೂಡ ಇಲ್ಲಿ
KSRTC ಬಸ್ ನಿಲ್ದಾಣದಿಂದ ಹಾಸನಕ್ಕೆ ಬಿಡ್ತಾ ಇರ್ತಕ್ಕಂಥ ನೀವು ಏನು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ, ಸಂಪೂರ್ಣವಾಗಿ ಈ ಒಂದು ಬಸ್ ನಿಲ್ದಾಣದಲ್ಲಿ ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲಾ ಬಸ್ಗಳು ಕೂಡ ಹಾಸನಕ್ಕೆ ತೆರಳ್ತಾ ಇರ್ತಕ್ಕಂಥ ಬಸ್ಗಳೇ ಆಗಿದ್ದಾವೆ. KSRTC ಬಸ್ನ ಜೊತೆಗೆ BMTCಯ ಬಸ್ಗಳನ್ನು ಕೂಡ ಇಲ್ಲಿ ಬಿಡ್ತಾ ಇರತಕ್ಕಂಥದ್ದು. ಹೆಚ್ಚುವರಿಯಾಗಿ 30ಕ್ಕೂ ಹೆಚ್ಚು ಬಸ್ಗಳನ್ನ ಈಗಾಗಲೇ ಮೆಜೆಸ್ಟಿಕ್ ಬಸ್ ನಿಲ್ದಾಣದಿಂದ ಹಾಸನಕ್ಕೆ ಕಾರ್ಯಾಚರಣೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ನೂರಮ್ಮ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ದೀಪಾವಳಿ ಹಬ್ಬದಿಂದಾಗಿ ಬಸ್ಗಳು ಫುಲ್ ರಶ್ ಆಗಿವೆ. ಬೆಂಗಳೂರಿನಿಂದ ಊರಿಗೆ ಹೋಗುವ ಪ್ರಯಾಣಿಕರ ಸಂಖ್ಯೆ ಹೆಚ್ಚಳ ಆಗಿರುವಂಥದ್ದು. ದೀಪಾವಳಿ ಹಬ್ಬ, ಸಾಲು ಸಾಲು ರಜೆ ಇದೆ, ಹಾಗಾಗಿ ಎಲ್ಲರೂ ಕೂಡ ಊರುಗಳಿಗೆ ಹೊರಡಕ್ಕೆ ಶುರು ಮಾಡಿದ್ದಾರೆ. ಸದ್ಯಕ್ಕೆ ಬೆಂಗಳೂರಿನಿಂದ ಊರಿಗೆ ಹೋಗುವ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗಿದೆ. ಇಂದು ಕೂಡ ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಜನಜಂಗುಳಿ ಆಗಿರುವಂಥದ್ದು. ನಿನ್ನೆ ಕೂಡ ವೀಕೆಂಡ್ ಇತ್ತಲ್ಲ, ಹೀಗಾಗಿ ನಿನ್ನೆ ಕೂಡ ಅಷ್ಟೇ ಮೆಜೆಸ್ಟಿಕ್ ಜನರಿಂದ ತುಂಬಿ ತುಳುಕ್ತಾ ಇತ್ತು. KSRTCಯಿಂದ ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಲಾಗಿದೆ. ಬಿಕಾಸ್ ಇನ್ನೊಂದು ಕಡೆ ಪ್ರೈವೇಟ್ ಟ್ರಾವೆಲ್ಸ್ ಅವರು ಏನಿದ್ದಾರೆ ಸರಿಯಾಗಿ ಟಿಕೆಟ್ ರೇಟನ್ನು ಹೆಚ್ಚು ಮಾಡಿದ್ದಾರೆ. ಹಾಗಾಗಿ ಅತಿ ಹೆಚ್ಚು ಜನರು ಈ ಗೌರ್ಮೆಂಟ್ ಬಸ್ಗಳ ಮೊರೆ ಹೋಗ್ತಾ ಇದ್ದಾರೆ. ಹೆಚ್ಚುವರಿಯಾಗಿ ಕೆಲ ಜಿಲ್ಲೆಗಳಲ್ಲಿ BMTC ಬಸ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇತ್ತ ಸೀಟ್ ಸಿಗದೆ ಪುರುಷ ಪ್ರಯಾಣಿಕರು ಪರದಾಟವನ್ನು ನಡೆಸ್ತಾ ಇದ್ದಾರೆ. ಹುಬ್ಬಳ್ಳಿ ಇರಬಹುದು, ವಿಜಯಪುರ, ದಾವಣಗೆರೆ, ಹೊಸಪೇಟೆ, ಇಳಕಲ್, ಚಿತ್ರದುರ್ಗ ಸೇರಿದಂತೆ ಹಲವು ನಗರಗಳಿಗೆ BMTC ಬಸ್ ವ್ಯವಸ್ಥೆ ಇದೆ. ನಾವು 1.5 ಗಂಟೆ 2 ಗಂಟೆ ಮೇಲಾಯ್ತು. ಈಗ ಬಸ್ ಇಲ್ವಾ? ಏನ್ ಹೇಳ್ತಿದ್ದಾರೆ? ಅದೇ ಹಿಂಗೆ ಹಬ್ಬದ ರಶ್ ಬೇರೆ, ಸಿಕ್ಕಾಪಟ್ಟೆ ರಶ್, ಮತ್ತೆ ಜನಗಳು ನೋಡಿದ್ರೆ ಈ ತರ ತುಂಬಾ ತೊಂದರೆ. ಒಂದ್ ಸ್ವಲ್ಪ ಇಲ್ಲ ಅಂದ್ರೆ ರಿಸರ್ವೇಶನ್ ಮಾಡೋದಕ್ಕೆ ಹೋಗಕ್ಕೆ ಅಂತಂದ್ರೆ ಅಲ್ಲೂ ಸಿಗ್ತಾ ಇಲ್ಲ. ಇತ್ಲ ಮಾಮೂಲಿ ಟ್ರೈನ್ಗೆ ಹೋಗೋಣ ಅಂದ್ರೆ ಟ್ರೈನಲ್ಲೂ ಸಿಗ್ತಾ ಇಲ್ಲ ಟಿಕೆಟ್ಗಳು. ಈ KSRTC ಬಸ್ ನೋಡಿದ್ರೆ ಪೂರ್ತಿ ರಶ್. 1.5 ಗಂಟೆ ಮೇಲಾಯ್ತು ನೋಡಿ ದಾವಣಗೆರೆಗೆ ಹೋಗಿ. ಅದೇ ಹತ್ತಕ್ಕೆ ಕಾಲು ಇಡಕ್ಕೂ ಜಾಗಿಲ್ಲ, ಇನ್ನೇನ್ ಮಾಡ್ಬೇಕು? ಹಿಂಗಾದ್ರೆ ಸಾರಿಗೆ ವ್ಯವಸ್ಥೆ ತುಂಬಾ ಕಷ್ಟ ಆಗುತ್ತೆ. ಹಬ್ಬ ಸನ್ನಿವೇಶದಲ್ಲಿ ಮಾತ್ರ, ಎಲ್ಲ ಟೈಮಲ್ಲೂ ಅಂತ ಹೇಳಕ್ ಬರಲ್ಲ. ಯಾಕೆಂದ್ರೆ ಆ ಕಡೆಯಿಂದ ಆರಾಮ ಬರ್ತೀವಿ, ಫ್ರೀ ಹೋಗ್ತೀವಿ. ಈಗ ಹಬ್ಬದ ಸಿಚುವೇಶನ್ ಒಂದ್ ಸ್ವಲ್ಪ ಕಷ್ಟನೇ.